ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಜ್ಯೇಷ್ಠ ಮಾಸದ ಪಂಚಮಿ. ಇದು ತುಂಬ ಒಳ್ಳೆಯ ಪಂಚಮಿ, ಶುಭ ಶ್ರೇಷ್ಠತೆಯನ್ನು ಸೂಚಿಸ್ತಕ್ಕಂಥದ್ದು. ನಕ್ಷತ್ರದ ಮಟ್ಟಿಗೆ ಆಶ್ಲೇಷ ಇರೋದರಿಂದ ಅದು ವರ್ಜ್ಯ. ಉತ್ತಮ ಕಾರ್ಯಗಳನ್ನು ಪಂಚಮಿ ದಿವಸ ಮಾಡಲಿಕ್ಕಾಗಲ್ಲ, ಕಾರಣ ನಕ್ಷತ್ರ ಪ್ರಭಾವ ವಿಶೇಷವಾಗಿದೆ. ಈ ಕಾರಣದಿಂದಾಗಿ ಆಶ್ಲೇಷ ನಕ್ಷತ್ರದಲ್ಲಿ ನೋಡಿ, ತಿಥಿ ಚೆನ್ನಾಗಿದೆ, ವಾರ ಚೆನ್ನಾಗಿದೆ, ಆದರೂ ಶುಭ ಕಾರ್ಯಗಳನ್ನು ಮಾಡಲ್ಲ. ಕಾರಣ ಯಾಕಂದರೆ ಆಶ್ಲೇಷ ನಕ್ಷತ್ರ ತಡೆ ಹಿಡಿದುಬಿಟ್ಟಿದೆ. ಆಶ್ಲೇಷ ನಕ್ಷತ್ರದಲ್ಲೂ ಶುಭ ಕಾರ್ಯ ಮಾಡಬಾರ್ದು ಅಂತಲ್ಲ, ಶುಭ ಕಾರ್ಯಗಳನ್ನ ಯಾವ ಶುಭ ಕಾರ್ಯ, ಭಗವಂತನ ಆರಾಧನೆಗಿಂತ ಶುಭ ಕಾರ್ಯ ಇನ್ನೇನಿದೆ. ಭಗವಂತನನ್ನು ಆರಾಧಿಸಲಿಕ್ಕೆ ಒಂದು ಪ್ರಶಸ್ತ ಕಾಲ ಉಂಟಾಗಿದೆ. ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ ನಾಗಾರಾಧನೆ, ನಾಗನಿಗೆ ದೇವತೆಯಾಗಿರ್ತಕ್ಕಂಥ ವಿಷ್ಣುವಿನ ಸ್ಮರಣೆ, ನಾಗನನ್ನು ಆಭರಣವಾಗಿ ತೊಟ್ಟಂಥ ಶಿವನ ಸ್ಮರಣೆ, ಹೀಗೆಲ್ಲ ನಾವು ಆರಾಧನೆಯನ್ನು ಮಾಡಬಹುದು. ಈ ದಿವಸ ಭಗವದ್ ಆರಾಧನೆಗೆ ಖಂಡಿತ ಯಾವುದೇ ದೋಷ ತೊಡಕು ಇಲ್ಲ. ಅವನನ್ನು ಪ್ರತಿಕ್ಷಣ ಸ್ಮರಣೆ ಮಾಡಬೇಕು. ಹೇಯ ಸ್ಮರಣೆ ಅಂತಂದರೆ ನಾರದ ಪಾಂಚರಾತ್ರ ಅಂತ ಒಂದು, ಅದರಲ್ಲಿ ವಿವರಿಸ್ತಾರೆ. ಮನೋಗತಿ ರವಿಚ್ಛಿನ್ನ ಹರೋ ಪ್ರೇಮ ಪರಿಪ್ಲುತ ಅಂತ. ಮನೋಗತಿ ರವಿಚ್ಛಿನ್ನ, ಮನಸ್ಸಿನ ಗತಿ ಅವಿಚ್ಛಿನ್ನವಾಗಿ ಹರಿಬೇಕು. ಆ ಹರಿವು ಎಂತಹ ಹರಿವುದು ಅಂದರೆ ಪ್ರೇಮ ಪರಿಪ್ಲುತ, ಪ್ರೇಮದಿಂದ ಕೂಡಿರತಕ್ಕಂಥ ನೀರಿನ ಹರಿವು, ಅದು ಅವಿಚ್ಛಿನ್ನವಾಗಿ ಹರಿಯಬೇಕು. ಅದಕ್ಕೆ ಯಾವುದೇ ಸ್ವಾರ್ಥದ ನಂಟಿರಬಾರ್ದು. ಅಭಿಸಂಧಿರ ವಿನಿರ್ಮುಕ್ತ, ಯಾವುದೇ ಸ್ವಾರ್ಥ ಸೇರದೆ ಆ ಪ್ರೇಮ ಪೂರಿತವಾಗಿರತಕ್ಕಂಥ ಹರಿವು ಅವಿಚ್ಛಿನ್ನವಾಗಿ ಹರಿತಾ ಇದ್ದರೆ ಅದು ಭಕ್ತಿರ್ ವಿಷ್ಣುರ್ ವಶಂಕರಿ ಅಂತ ಹೇಳುತ್ತೆ. ವಿಷ್ಣುವನ್ನು ಕೂಡ ವಶ ಮಾಡ್ಕೊಂಡು ಬಿಡ್ತಾನಂಥ ಭಕ್ತಿ, ಅಂಥ ಭಕ್ತ ಅಂತ ಹೇಳುತ್ತೆ. ಹೀಗಾಗಿ ಮನಸ್ಸು ಪ್ರೇಮ ರಸವಾಗಬೇಕು, ಭಕ್ತಿ ಪ್ರೇಮ ರಸವಾಗಬೇಕು. ಆ ರಸ ಭಗವಂತನ ಕಡೆಗೆ ಅವಿಚ್ಛಿನ್ನವಾಗಿ ಹರಿಬೇಕು. ಆ ಹರಿವಿನಲ್ಲಿ ಯಾವುದೇ ಕೊಳಕು ಸೇರಬಾರ್ದು, ಸ್ವಾರ್ಥ ಸೇರಬಾರ್ದು, ಏನೂ ಇರಬಾರ್ದು. ಅದು ಭಕ್ತಿ ಅಷ್ಟೇ. ಅಲ್ಲೇನಿದೆಯಪ್ಪ, ಭಕ್ತಿ ರಸಧಾರೆ ಹರಿತಾ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ರೀತಿಯ ಭಕ್ತಿಯನ್ನು ಸಮರ್ಪಣೆ, ಆ ನದಿ ಅಂತ, ಅದು ಸಾಗರ ವಿಷ್ಣು ಅಂತಕ್ಕಂಥ ಸಾಗರಕ್ಕೆ ಸೇರ್ತಾ ಇರೋ ಆ ಪ್ರೇಮ ರಸ, ಹಾಗದು ನಿಸ್ವಾರ್ಥವಾಗಿದ್ದರೆ ಅಂಥ ಭಕ್ತನಿಗೆ, ಅಂಥ ಭಕ್ತಿಗೆ ವಿಷ್ಣುರು ವಶಂಕರಿ, ವಿಷ್ಣುವು ಕೂಡ ವಶನಾಗಿ ಬಿಡ್ತಾನೆ ಅಂತ ಹೀಗೆ ಹೇಳುತ್ತೆ. ಹೀಗಾಗಿ ಈ ದಿವಸ ಅಂಥ ಶುಭ ಕಾಲದಲ್ಲಿ ಭಗವದ್ ವಿಷ್ಣುವಿನ ಆರಾಧನೆಗೆ ಅಥವಾ ಅಮ್ಮನವರ ಪ್ರಾರ್ಥನೆಗೆ, ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಆಶ್ಲೇಷ ನಕ್ಷತ್ರ ಅಂತ ಹೇಳಿದೆ, ನಾಗನ ಪ್ರಾರ್ಥನೆ ಯಾವುದಾದ್ರೂ ಸರಿ, ಅದು ಪ್ರೇಮ ಪರಿಪ್ಲುತ ಅಂತ ಹೇಳುತ್ತಲ್ಲ. ಹಾಗಾಗಿ ಪ್ರೇಮ ರಸಪಾಕ ಹರಿಬೇಕು ಭಗವಂತನ ಕಡೆಗೆ. ಆ ರೀತಿ ಮನಸ್ಸು ಹರಿಯಲಿ, ಭಗವತ್ ಕೃಪೆ ಉಂಟಾಗಲಿ ತಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.